ಮಹತ್ವದ ಬೆಳವಣಿಗೆಯೊಂದರಲ್ಲಿ ಅಕ್ರಮ ಭಾರತೀಯ ವಲಸಿಗರನ್ನ ಹೊತ್ತು ಅಮೆರಿಕದ C-17 ಮಿಲಿಟರಿ ವಿಮಾನವು ಪಂಜಾಬ್ನ ಅಮೃತ್ಸರ್ಗೆ ಬಂದಿಳಿಯಲಿದೆ. ಈ ವಿಮಾನದಲ್ಲಿ 205 ಭಾರತೀಯ ವಲಸಿಗರಿದ್ದು, ಶೀಘ್ರದಲ್ಲೇ ಇವರನ್ನ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಅಂತ ಮೂಲಗಳು ಖಚಿತಪಡಿಸಿವೆ. ಸದ್ಯ ವಿಮಾನವು ಅಮೃತ್ಸರ್ನಲ್ಲಿ ಇಳಿದಿದ್ದರೂ ಈ ಎಲ್ಲಾ ಭಾರತೀಯ ವಲಸಿಗರ ದಾಖಲೆಗಳ ಪರಿಶೀಲನೆಗೆ ಇನ್ನೂ ಕೆಲವು ಗಂಟೆಗಳ ಸಮಯ ಹಿಡಿಯಲಿದೆ ಅಂತ ಮೂಲಗಳು ಖಚಿತಪಡಿಸಿವೆ. ಪ್ಯಾಲೆಸ್ಟೈನ್ ದೇಶ ರಚನೆಗೆ ಅವಕಾಶ ಮಾಡಿಕೊಡದಿದ್ರೆ ಇಸ್ರೇಲ್ ಜೊತೆಗೆ ಯಾವುದೇ ರಾಜತಾಂತ್ರಿಕ ಸಂಬಂಧ ಬೆಳೆಸುವುದಿಲ್ಲ ಅಂತ ಸೌದಿ ಅರೇಬಿಯಾ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಸೌದಿ ಅರೇಬಿಯಾ ವಿದೇಶಾಂಗ ಸಚಿವಾಲಯವು ಪೂರ್ವ ಜೆರುಸಲೆಂ ಅನ್ನು ರಾಜಧಾನಿಯನ್ನಾಗಿ ಹೊಂದುವ ಸ್ವಾತಂತ್ರ್ಯ ಪ್ಯಾಲೆಸ್ಟೈನ್ ದೇಶ ರಚನೆಗೆ ಸೌದಿ ಅರೇಬಿಯಾ ತನ್ನ ಪ್ರಯತ್ನಗಳನ್ನು ಮುಂದುವರಿಸುತ್ತದೆ. ಅಲ್ಲದೆ ಸ್ವಾತಂತ್ರ್ಯ ಪ್ಯಾಲೆಸ್ಟೈನ್ ದೇಶ ರಚನೆ ಆಗುವವರೆಗೂ ಇಸ್ರೇಲ್ ಜೊತೆ ಯಾವುದೇ ತೆರನಾದ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ವಿಜಯೇಂದ್ರ ಅವರಿಗೆ ಲಿಂಗಾಯತ ನಾಯಕರ ಸಮುದಾಯದ ಬೆಂಬಲ ಇಲ್ಲವಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಯತ್ನಾಳ್, ಯಾರೂ ಇಲ್ರಿ, ಯಾರೋ ಒಂದಿಬ್ರು ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರ. ಪೇಮೆಂಟ್ ಸ್ವಾಮಿಗಳು ಅಂತ ಒಂದಿಷ್ಟು ಇರ್ತಾರ, ಅವರಿಗೆ 1 ಲಕ್ಷ ಕೊಟ್ಟರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ವಿಜಯೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ. ಧರ್ಮ, ಧಾರ್ಮಿಕ ನಂಬಿಕೆ ಆಚರಣೆಗಳಲ್ಲಿ ಬಿಜೆಪಿ ರಾಜಕೀಯ ಹುಡುಕ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಿಕೆಶಿ ಕುಂಭಮೇಳದಲ್ಲಿ ಭಾಗಿಯಾಗಲಿರುವಂತಹ ಹಿನ್ನೆಲೆಯಲ್ಲಿ ಆರ್ ಅಶೋಕ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ, ಅವರ ಹೇಳಿಕೆಗೆ ಉತ್ತರಿಸೋದಕ್ಕೆ ನಾನು ಇಷ್ಟಪಡುವುದಿಲ್ಲ, ಅನಾವಶ್ಯಕವಾಗಿ ಈ ವಿಚಾರಗಳನ್ನು ಎಳೆದಾಡೋದಕ್ಕೆ ನಾನು ಹೋಗುವುದಿಲ್ಲ. ನಮ್ಮ ಪಕ್ಷದ ನಾಯಕರು ಈ ವಿಚಾರವಾಗಿ ವಿಶಾಲಾರ್ಥದ ಹೇಳಿಕೆ ನೀಡಿದ್ದಾರೆ, ಆದರೆ ಬಿಜೆಪಿ ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಎಂದರು.